15ನೇ ಹಣಕಾಸಿನಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ. ಬಸವರಾಜ ರಾಯರೆಡ್ಡಿ. 15ನೇ ಹಣಕಾಸಿನಲ್ಲಿ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ ಹಾಗೂ ತೊಂದರೆಯಾಗಿ ನಮಗೆ ವರ್ಷಕ್ಕೆ 20 ರಿಂದ 25 ಸಾವಿರ ಕೋಟಿ ಅಡಚಣೆಯಾಗಿದೆ. 16ನೇ ಹಣಕಾಸಿನಲ್ಲಿ ಕೆಕೆಆರ್ಡಿಬಿ ಕುರಿತು ಸಿಎಂ ಜೊತೆ ಸಭೆ ಮಾಡುತ್ತಿದ್ದೇವೆ. ಎಲ್ಲ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಸೇರಿ ಬಜೆಟ್ ಸಿದ್ಧಪಡಿಸಿ ಖಂಡಿತವಾಗಿ ಈ ಬಾರಿ ಜನಪರ ಬಜೆಟ್ ಕೊಡುತ್ತೇವೆ ಎಂಬ ಭರವಸೆ ನೀಡುತ್ತೇನೆ ಎಂದು ಶಾಸಕರಾದ ಬಸವರಾಜ ರಾಯರೆಡ್ಡಿ ಹೇಳಿದರು. ಯಲಬುರ್ಗಾ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ತಾಲೂಕಾ ಆಡಳಿತ, ಪಟ್ಟಣ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಯಲಬುರ್ಗಾ ಅವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮತ್ತು ಸಂಪುಟ ದರ್ಜೆಯ ಸಚಿವ ಸ್ಥಾನಮಾನ ಪಡೆದಿರುವ ಬಸವರಾಜ ರಾಯರೆಡ್ಡಿ ಅವರಿಗೆ ಆಯೋಜಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ 4.15 ಲಕ್ಷ ಕೋಟಿ ತೆರಿಗೆ ಕೊಟ್ಟಿದ್ದೇವೆ. ಆರ್ಥಿಕ ಸಂಗ್ರಹಣೆಯ ಕೆಟ್ಟ ಪರಿಸ್ಥಿತಿ ಇದೆ. ಇವತ್ತು ಜಿಎಸ್ಟಿ ಇದೆ. ಎಲ್ಲ ರಾಜ್ಯದ ಮಂತ್ರಿಗಳು ಇದಕ್ಕೆ ಚೇರ್ಮನ್ ಇರುತ್ತಾರೆ. ಅವರು ಇದರ ಬಗ್ಗೆ ನಿರ್ಧಾರ ಮಾಡಬಹುದು. ಮೋದಿಯವರು ಮೊದಲು ಜಿಎಸ್ಟಿ ವಿರೋಧಿಸಿದ್ರು, ಅನಂತರ ಅವರೇ ಒಪ್ಪಿಕೊಂಡ್ರು. ರಾಜ್ಯದ ಬಜೆಟ್ಗಾಗಿ ಕೇಂದ್ರ ಸರ್ಕಾರಕ್ಕೆ ಎದುರು ನಿಂತು ಯಡಿಯೂರಪ್ಪ, ಬೊಮ್ಮಾಯಿಯವರು ಮಾಡಬೇಕಿತ್ತು, ಅವರು ಮಾಡಲಿಲ್ಲ. ಈಗ ನಾವು ಮಾಡಬೇಕಿದೆ. ರಾಜ್ಯದ ಆರ್ಥಿಕ ಬಜೆಟ್ ಸಿದ್ಧಪಡಿಸಲು ನನ್ನನ್ನ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೇನೆ. ಅದಕ್ಕೆ ಕಾರಣ ತಾವುಗಳು. ತಮಗೆ ಅಭಿನಂದನೆ ತಿಳಿಸುತ್ತೇನೆ. ಮುಖ್ಯಮಂತ್ರಿಗಳು ಸರ್ಕಾರದ ಪ್ರಮುಖ ಹುದ್ದೆ ನೀಡಿದ್ದಾರೆ. ರಾಜ್ಯಾದ್ಯಂತ ಜನರ ಸೇವೆಯನ್ನ ಮಾಡಲು ಒಂದು ಅವಕಾಶ ನೀಡಿದ್ದಾರೆ. ಜೀವನದಲ್ಲಿ ಅಧಿಕಾರ ಮುಖ್ಯವಲ್ಲ, ಸೇವೆ ಮುಖ್ಯ. ದೂರದೃಷ್ಟಿ ಇಟ್ಟುಕೊಂಡು ಅಭಿವೃದ್ಧಿಯ ಚಿಂತನೆ ಮಾಡಬೇಕು. ಪಕ್ಷಾತೀತ ಕೆಲಸ ಮಾಡಬೇಕು. ಅದನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವುದರಿಂದ ಪಕ್ಷದ ಮುಖಂಡರು ನನ್ನ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಸವರಾಜ ತೆನ್ನಳ್ಳಿ, ಕಾರ್ಯನಿರ್ವಹಣಾ ಅಧಿಕಾರಿ ಸಂತೋಷ್ ಬಿರಾದಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್, ಪಟ್ಟಣದ ಪಂಚಾಯಿತಿ ಸದಸ್ಯರು, ತಾಲೂಕಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಹಡಪದ್, ಎನ್ಕೆಎಸ್ ಟಿವಿ 4 ಯಲಬುರ್ಗಾ. ಯಾಕಿಷ್ಟೆಲ್ಲ ನಾನು ಹೇಳಿದೆ ಅಂದ್ರೆ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಏನಪ್ಪಾ ಅಂತ ಹೇಳಿ ಹೊಸ ಪೋಸ್ಟ್ ಇದು, ಯಾರಿಗೇನು ಗೊತ್ತಿಲ್ಲದೆ ಏನೋ ಮಾಡಿಬಿಡು ಅಂತೇಳಿ ಏನಾದ್ರು ಮಾಡೋದಲ್ಲ. ನನಗೂ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಬಹಳ ಇದೆ. ಏನೇನಿದೆ ಅನ್ನೋಂಥ ವ್ಯಾಪ್ತಿಯನ್ನ, ಅಧಿಕಾರದ ವ್ಯಾಪ್ತಿಯನ್ನ ತಮ್ಗೆ ಹೇಳಿದೆ. ಇನ್ನು 16ನೇ ಹಣಕಾಸಿನ ವಿಚಾರ, ಕೇಂದ್ರ ಜೊತೆಗೆ GST ವಿಚಾರ, ಎಲ್ಲ ವಿಚಾರಗಳು ಸರ್ಕ್ಯುಲರ್ ಬರುತ್ತೆ, ನಾನೇನೇನು ಮಾಡಬೇಕು ಅಂತ ಹೇಳಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಪತ್ರಿಕೆಯಲ್ಲಿ ಓದಿರ್ಬೋದು, ಮೊನ್ನೆ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪೇಪರ್ನವರು ಇಂಟರ್ವ್ಯೂ ತಗೊಂಡಿದ್ರು. ಇಟ್ ವಾಸ್ ಇಟ್ ದಿ ಹೆಡ್ಲೈನ್ಸ್ ಆಫ್ ದ ಡೆಕ್ಕನ್ ಹೆರಾಲ್ಡ್ ಅಂಡ್ ಪ್ರಜಾವಾಣಿ. ನಮಗ ಎಷ್ಟು ಆರ್ಥಿಕವಾಗಿ ರಾಜ್ಯಕ್ಕೆ ಸದರ್ನ್ ಸ್ಟೇಟ್ ಎಷ್ಟು ಅನ್ಯಾಯ ಆಗಿದೆ, ಏನಾಗ್ತಾ ಇದೆ, 15ನೇ ಹಣಕಾಸಿನ ಒಂದು ಅಧಿಕಾರದ ಪರಿಮಿತಿಯಲ್ಲಿ ಏನೇನು ತಪ್ಪುಗಳಾಗಿದೆ, ಎಲ್ಲ ವಿಚಾರಗಳನ್ನ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಮಂತ್ರಿಮಂಡಲ, ರಾಜ್ಯದ ಪಾರ್ಲಿಮೆಂಟ್ ಸದಸ್ಯರು ಇವೆಲ್ಲವನ್ನ ಚರ್ಚೆ ಮಾಡಬೇಕು. ಬಹಳ ತೊಂದರೆ ಆಗಿದೆ ನಮಗೆ 15ನೇ ಹಣಕಾಸಿನ ಶಿಫಾರಸುಗಳು. ಅವೆಲ್ಲಗಳ ಬಗ್ಗೆ ನಿಮ್ಗೆ ಗೊತ್ತಿದೆಯೋ ಇಲ್ಲ ಯಾರಿಗೂ. 2020 ಮೇದಲ್ಲಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ, ಸುದೀರ್ ಗೊತ್ತಿದೆ. I addressed the press nearly 1 hour about the disparity of the 15th Finance Commission. ಅಂದ್ರೆ 15ನೇ ಹಣಕಾಸಿನಿಂದ ತೊಂದರೆ ಏನಾಗಿದೆ ನಮ್ಮ ರಾಜ್ಯಕ್ಕೆ ಅನ್ನೋದ್ರ ಬಗ್ಗೆ ಅವತ್ತೇ ನಾನು ಐ ಗಿವನ್ ಎ ವಾರ್ನಿಂಗ್. ಆದ್ರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅದೇ ಚೀಫ್ ಮಿನಿಸ್ಟರ್. ಇದರಿಂದ ಇವತ್ತು ನಮಗೆ ತಿಂಗಳಿಗೆ ವರ್ಷಕ್ಕೆ 20 ರಿಂದ 25 ಸಾವಿರ ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ತೆರಿಗೆ ಹಣ ಪಾಲು ಕಡಿಮೆ ಆಗ್ತಾ ಬಂತು ಆ ಶಿಫಾರಸಿನಿಂದ. ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ, ಅದನ್ನು ಒಪ್ಪಬಾರ್ದಾಗಿದೆ. ಹೀಗಾಗಿ 15ನೇ ಹಣಕಾಸಿನಲ್ಲಿ ನಮಗೆ ಬಹಳ ತೊಂದರೆ ಆಗಿದೆ ನಮ್ಮ ರಾಜ್ಯಕ್ಕೆ. ಇದಕ್ಕೆ ಕಾರಣ ಕರ್ನಾಟಕ ಇಸ್ ಎ ಗುಡ್ ಸ್ಟೇಟ್, ಅಂದ್ರೆ ಆರ್ಥಿಕವಾಗಿ ಅತ್ಯಂತ ಸಬಲವಾಗಿರುವಂತ ರಾಜ್ಯ. ಇಲ್ಲಿಗೆ ಯಾಕೆ ನಾವು ಹೆಚ್ಚು ಹಣ ಕೊಡಬೇಕು ಅಂತ ಹೇಳಿ ಸುಮಾರು 4,15,000 ಕೋಟಿ ನಾವು ಟ್ಯಾಕ್ಸ್ ಕೊಡ್ತೇವೆ. ಇನ್ಕಮ್ ಟ್ಯಾಕ್ಸ್, GST, ಸೆಸ್, ಸರ್ವಿಸ್ ಎಲ್ಲ ಸೇರಿ. ಆದ್ರೆ ನಮಗೆ ರಿಟರ್ನ್ ಬರ್ತಾ ಇರೋದು ಕೇವಲ 52,000 ಕೋಟಿ, ಓನ್ಲಿ 52,000 crores.
ಡೆವಲ್ಯೂಷನ್ ಆಫ್ ಫಂಡ್ಸ್ ಅಂತಾರೆ, ಅಂದ್ರೆ ಆರ್ಥಿಕ ಹಂಚಿಕೆ. ಈ ಎಲ್ಲ ವಿಚಾರಗಳನ್ನ ನಾನು ಅವತ್ತೇ ಹೇಳಿದ್ದೆ, ಪತ್ರನೂ ಬರೆದಿದ್ದೆ ಹಿಂದಿನ ಮುಖ್ಯಮಂತ್ರಿಗಳಿಗೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಎದುರು ನಿಂತುಕೊಂಡು ಮಾತನಾಡುವಂಥ ಧೈರ್ಯವನ್ನ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮಾಡಬೇಕಾಗಿತ್ತು. ಈಗ ಅದನ್ನು ನಾವು ಮಾಡಬೇಕಾಗಿದೆ, ಅನಿವಾರ್ಯತೆ ಇದೆ ನಮಗೆ. ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಡೆಕನ್ ಅಲ್ಲಿ ಬರೆದಿದ್ದಾರೆ, ನಾನು ಹೇಳಿದೆ ಸದರ್ನ್ ಸ್ಟೇಟ್ಸ್ ಆರ್ ಲೈಕ್ economic engines. North states are like political engines. Very unfortunately, Government of India has cut the fuel for the economic engines ಅಂತ ಹೇಳಿದ್ದೆ ನಾನು ಪ್ರಜಾವಾಣಿ ಪೇಪರ್ನಲ್ಲಿ. ಅಂದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಆರ್ಥಿಕವಾಗಿ ಮುನ್ನುಗ್ಗುವಂತ ಇಂಜಿನ್ ಇದ್ದಂಗಿದೆ. ಉತ್ತರ ಭಾರತಗಳು ರಾಜಕೀಯ ಪ್ರಬಲದ ಇಂಜಿನ್. ಆದ್ರೆ ಇಲ್ಲಿ ಡೀಸೆಲ್ ಇಲ್ಲಿ ಹೆಚ್ಚಾಕೋದು, ಅಲ್ಲಿ ಹೋಗಿ ಡೀಸೆಲ್ ಹೆಚ್ಚಾಗ್ತಾ ಇದ್ದಾರೆ. ಹೀಗಾಗಿ ನಮಗೆ ಅನ್ಯಾಯ ಆಗ್ತದೆ ಅನ್ನಂತ ಕನ್ನಡದ ಸಾರಾಂಶವನ್ನ ಹೇಳ್ತೀವಿ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ರಾಜ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಸುಮ್ಮನೆ ಎಕನಾಮಿಕ್ ಅಡ್ವೈಸರ್ ಟು ದ ಚೀಫ್. ಹೀಗಾಗಿ ನಿಮ್ಮನ್ನು ನಾನು ಹೇಳಲೇಬೇಕಾಗ್ತದೆ ಬೆಳವಣಿಗೆಗಳನ್ನು. ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳೇನು ನನಗೆ ಒಂದು ಒಳ್ಳೆಯ ಅಧಿಕಾರ ಕೊಟ್ಟು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ, ಅದಕ್ಕೆಲ್ಲ ಕಾರಣ ನೀವು. ನಮ್ಮ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಕುಕ್ನೂರು ತಾಲೂಕಿನ ಜನರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಬೆಳೆಯಲಿಕ್ಕೆ ರಾಜಕೀಯವಾಗಿ ತಾವು ಕಾರಣೀಕರ್ತರಾಗಿದ್ದೀರಿ. ಈ ಪೋಸ್ಟ್ ಸಿಗಲಿಕ್ಕೆ, ಈ ಹುದ್ದೆ ಸಿಗಲಿಕ್ಕೆ ನೀವು ಕಾರಣೀಕರ್ತರಾಗಿದ್ದೀರಿ. ಅದಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ನಾನು ನಿಮಗೆ ಸಲ್ಲಿಸ್ತೇನೆ.